ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದಂತಹ ಸುರೇಶ್ ಕುಮಾರ್ ಸರ್ ಇದ್ದಾರೆ. ನೋಡಿ, ಸಮಸ್ಯೆ ಎಲ್ಲೇ ಇದ್ರೂ ಕೂಡ ಶಾಸಕರು ಅಲ್ಲಿ ಕಾಣಿಸ್ಕೊಳ್ತಾರೆ. ಇಲ್ಲಿ ಕಾಮಗಾರಿ ನಡೀತಾ ಇರುವಂತದ್ದು, ಕಾಮಗಾರಿ ನಡೀತಾ ಇದೆ, ಒಂದಷ್ಟು ಸಂಚಾರಕ್ಕೆ ಒಂದಷ್ಟು ಅಡೆತಡೆ ಆಗ್ತಾ ಇದೆ ಎನ್ನುವಂತ ದೂರುಗಳು ಕೇಳಿ ಬಂದಂತ ಹಿನ್ನೆಲೆಯಲ್ಲಿ ಇಮಿಡಿಯೇಟ್ಲಿ ರಿಯಾಕ್ಷನ್ ತೆಗೆದುಕೊಂಡು ಅಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಿ ಇವತ್ತು ಮಾತುಕತೆ ಮಾಡಿರುವಂತದ್ದು. ಸೊ ಈ ಕುರಿತು ಮಾತನಾಡ್ತಾ ಹೋಗ್ತೀನಿ. ಸರ್, ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಕಾಮಗಾರಿ ಅಂದ್ರೆ ಪ್ರಮುಖ ನಗರ ಪ್ರದೇಶಗಳಿಗೆ ಸಂಪರ್ಕ ಸಾಧಿಸುವಂತ ರಸ್ತೆ. ಇಲ್ಲೂ ಕಾಮಗಾರಿ ನಡೆದ್ರೂ ಸಮಸ್ಯೆ, ನಡೆದೇ ಇದ್ರೂ ಸಮಸ್ಯೆ. ಸೊ ಈಗ ಕಾಮಗಾರಿ ಹಂತದಲ್ಲಿ ಇರುವಂತದ್ದು, ಎಲ್ಲ ಒಂದ್ ಕಡೆ ವಿಳಂಬ, ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಇವತ್ತು ಅಧಿಕಾರಿಗಳನ್ನ ಕರೆದು ತಾವು ಸಮಾಲೋಚನೆ ಮಾಡಿರುವಂತದ್ದು. ಸೊ ಏನ್ ಹೇಳ್ತೀರಿ ಸರ್? ತಾವು ಹೇಳಿದಂಗೆ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಏನಿದೆ, ಇದು ವಿಪರೀತ ವಾಹನ ಸಂಚಾರ ಬಾಹುಳ್ಯ ಇರುವ ರಸ್ತೆ. ನಮ್ದೊಂದು ಅಂದಾಜ್ ಪ್ರಕಾರ ಕರ್ನಾಟಕದ 17 ಜಿಲ್ಲೆ ಸಾರಿಗೆ ಸಂಸ್ಥೆ ಬಸ್ಗಳು ಇಲ್ಲಿ ಬರ್ತವೆ. ಆನ್ ಅನ್ ಆವರೇಜ್ ಪ್ರತಿ ದಿವಸ 4,000 ಬಸ್ಗಳು ಬರ್ತವೆ 17 ಜಿಲ್ಲೆಯಿಂದ. ಅದು ಕರಾವಳಿ ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ಕಲ್ಯಾಣ ಕರ್ನಾಟಕ ಇರ್ಬೋದು, ಮಧ್ಯ ಭಾಗ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಎಲ್ಲ ಕಡೆ ಇದ್ದ. ಅದು ವೀಕೆಂಡ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಈ ರಸ್ತೆ ಸ್ವಲ್ಪ ಸದೃಢವಾಗಿರ್ಬೇಕು ಅಂತ ಇವತ್ತು ವೈಟ್ ಟಾಪಿಂಗ್ ತಗೊಂಡಿದ್ದಾರೆ. ವೈಟ್ ಟಾಪಿಂಗ್ ಅಂತಂದ್ರೆ ಬರೀ ಸಿಮೆಂಟ್ ಹಾಕೋದಲ್ಲ, ಅಲ್ಲಿ ಯುಟಿಲಿಟೀಸ್ ಏನಿದೆ, ವಾಟರ್ ಸಪ್ಲೈದು, ಬೆಸ್ಕಾಮ್ದು, BSNL, ಬೇರೆ ಬೇರೆ OFC ಕೇಬಲ್, ಇದಕ್ಕೆಲ್ಲ ನಾವು ಡಕ್ಟ್ಸ್ ಮಾಡ್ತಾ ಇದೀವಿ, ಮತ್ತೆ ಅಗಿಬಾರ್ದು ಅಂತ. ಸೊ 28 ಕಡೆ ಡಕ್ಟ್ಸ್ ಮಾಡ್ತಾ ಇದೀವಿ. ಮತ್ತೆ ತಾವ್ ಹೇಳ್ದಂಗೆ ಜನಕ್ಕೆ ತೊಂದರೆ ಆಗಬಾರ್ದು ಅಂತ ನಾವು ವೈಟ್ ಟಾಪಿಂಗ್ ಗೆ ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳ ಒಂದು ಗ್ರೂಪ್ ಮಾಡಿದೀವಿ, ವಾಟ್ಸಪ್ ಗ್ರೂಪ್. ಸೊ ಪ್ರತಿ ಶುಕ್ರವಾರ ನಾನು ಈ ಕಾಮಗಾರಿ ಪ್ರಗತಿನ ನಾನು ಇವತ್ತು ಪರಿಶೀಲನೆ ಮಾಡ್ತಾ ಇದ್ದೀನಿ. ಸೊ ಹೋದ್ಸಲ ನಮ್ದು ಎಷ್ಟಾಗಿತ್ತು, ಈ ಸಲ ಎಷ್ಟಾಗಿದೆ, ಯಾವಾಗ ಮುಗಿಬೇಕು ಅಂತ. ಈಗ ವೈಟ್ ಟಾಪಿಂಗ್ ಸಂಸ್ಥೆಯವರು ನನ್ಗೊಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಜುಲೈ ತಿಂಗಳು ಒಳಗಡೆ ರಾಜ್ಕುಮಾರ್ ರಸ್ತೆಯ ಪೂರ್ವ ಭಾಗ ಏನಿದೆ, ಪೂರ್ವ ಭಾಗದ ಅಂದ್ರೆ ನವರಂಗ್ ಟಾಕೀಸ್ ಇಂದ ಎಂಟ್ರೆನ್ಸ್ ಬರೋ ರಸ್ತೆ, ಈ ಕಾಮಗಾರಿ ವೈಟ್ ಟಾಪಿಂಗ್ ಕಂಪ್ಲೀಟ್ ಆಗುತ್ತೆ ಜುಲೈ ತಿಂಗಳು ಒಳಗಡೆ. ಇನ್ನ ಅತ್ತ ಕಡೆ ಭಾಗದ್ದು ಬೈ ನವೆಂಬರ್ ಅದು ಕಂಪ್ಲೀಟ್ ಆಗುತ್ತೆ. ಸೊ ಪ್ರತಿ ಶುಕ್ರವಾರ ನಾವು ಇದನ್ನ ರಿವ್ಯೂ ಮಾಡ್ತಾ ಇದೀವಿ, ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿದೀವಿ. ಇವತ್ತು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ಆಯುಕ್ತರ ಜೊತೆ ಒಟ್ಟು ರಾಜಾಜಿನಗರದ ಇಶ್ಯೂಸ್ ನಾವು ಚರ್ಚೆ ಮಾಡಕ್ಕೆ ಇವತ್ತು ಮೀಟಿಂಗ್ ಕರೆದಿದ್ವಿ, 3ನೇ ಮೀಟಿಂಗ್ ಇದು. ಅಲ್ಲಿ ಕೂಡ ಈ ಪ್ರಗತಿನಲ್ಲಿ ಆಗ್ತಾ ಇರೋ ವಿಳಂಬ, ಅದಕ್ಕೆ ಕಾರಣ ಬೇರೆ ಬೇರೆ ಏಜೆನ್ಸಿ ನಡುವೆ ಸಮನ್ವಯತೆ ತರದ್ ಹೇಗೆ, ಇದ್ರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತೀವಿ. ಯಾರೆಲ್ಲ ಅಧಿಕಾರಿಗಳನ್ನ ಕರೆಸಿ, ಯಾಕಂದ್ರೆ ಟ್ರಾಫಿಕ್ ಸಮಸ್ಯೆ ಕೂಡ ಇಲ್ಲಿರುವಂತದ್ದು. ಯಾರೆಲ್ಲ ಅಧಿಕಾರಿಗಳು ಇವತ್ತು ಇದರಲ್ಲಿ ಒಂದು ನಮ್ಮ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿನಲ್ಲಿ ಸ್ಮೈಲ್ ಅಂತ ಇದೆ, ಅಂದ್ರೆ ಈ ಮೇಜರ್ ಪ್ರಾಜೆಕ್ಟ್ಸ್ ಎಲ್ಲಾನು ಕೂಡ ನೋಡ್ಕೊಳ್ಳೋದು ಆ ಅಧಿಕಾರಿಗಳಿದ್ದಾರೆ. ನಮ್ಮ BBMP ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಯ ಮುಖ್ಯ ಇಂಜಿನಿಯರ್ ಬಂದಿದ್ದಾರೆ. ಜಲಮಂಡಳಿಯ ಹೆಚ್ಚುವರಿ ಮುಖ್ಯ ಇಂಜಿನಿಯರ್ ಬಂದಿದ್ದಾರೆ. ಮತ್ತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್, AWL ಎಲ್ಲ ಇದ್ದಾರೆ. BSNL ಇಲಾಖೆಯವರಿದ್ದಾರೆ. ಟ್ರಾಫಿಕ್ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ. ಹೀಗೆ ಎಲ್ಲಾ ಇಲಾಖೆ ಅಧಿಕಾರಿಗಳು ಕೂಡ ಪ್ರತಿ ಶುಕ್ರವಾರ ಈ ಪರಿಶೀಲನಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅವ್ರವ್ರ ಕಡೆಯಿಂದ ಏನಾಗಿದೆ ಅಥವಾ ಅವರು ಬೇರೆ ಇಲಾಖೆಯಿಂದ ಏನು ಅಪೇಕ್ಷೆ ಪಡ್ತಾರೆ, ಏನ್ ತೊಂದರೆ ಇದೆ, ಅದನ್ನು ಕೂಡ ಇಲ್ಲಿ ನಿವಾರಣೆ ನಾವು ಮಾಡ್ತೀವಿ. ಸರ್, ಇನ್ನು ಎಷ್ಟು ತಗೊಂಬೋದು ಸರ್, ಅವಧಿ ಎಷ್ಟು ತಗೊಂಬೋದು ಕಾಮಗಾರಿ ಪೂರ್ಣಗೊಳಿಸೋದು? ಈಗಾಗಲೇ ಹೇಳ್ದಂಗೆ ನವರಂಗ್ ಚಿತ್ರಮಂದಿರದಿಂದ ರಾಜ್ಕುಮಾರ್ ರಸ್ತೆ ಎಂಟ್ರೆನ್ಸ್ ಪ್ರವೇಶದ್ವಾರದವರೆಗೂ ಏನಿದೆ ಅದರ ಪೂರ್ವ ಭಾಗ, ಆ ಕೆಲಸ ಜುಲೈ ತಿಂಗಳ ಕೊನೆಯ ಒಳಗಡೆ ನಾವು ಮುಗಿಸ್ತೀವಿ. ಅಂದ್ರೆ ಇವತ್ತಾಗ್ಲೇ ನಾವು ಮಾರ್ಚ್ಗೆ ಬರ್ತಾ ಇದೀವಿ. ಮಾರ್ಚ್, ಏಪ್ರಿಲ್, ಮೇ, ಜೂನ್, ಇನ್ನು 4.5 ತಿಂಗಳಲ್ಲಿ ನಾವು ಮುಗಿಸ್ತೀವಿ. ಆ ಭಾಗ ಪಶ್ಚಿಮ ಭಾಗ ಅಂದ್ರೆ ಎಂಟ್ರೆನ್ಸ್ ಇಂದ ನವರಂಗ್ ಹೋಗೋ ಒಂದು ರಸ್ತೆ, ಅದನ್ನ ನಾವು ನವೆಂಬರ್ ಕೊನೆಗೆ ಅಥವಾ ಡಿಸೆಂಬರ್ ಮೊದಲನೇ ವಾರದೊಳಗಡೆ ಮುಗಿಸ್ತೀವಿ. ಕೇಳಿದ್ರಲ್ಲಿ ಇದಿಷ್ಟು ಮಾನ್ಯ ಶಾಸಕರಾದಂತಹ ಸುರೇಶ್ ಕುಮಾರ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಕೆಂಪೇಗೌಡರ ಜೊತೆ ಭಾಸ್ಕರ್ ತೋಟಿಗೆರೆ, ಬೆಂಗಳೂರು.